ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನಾನು ನಿಮಗೆ ಜಯನಗರ್ 3rd ಬ್ಲಾಕಲ್ಲಿರ್ತಕ್ಕಂಥ ಸಬ್ಸ್ ಅಂತ ಒಂದು ರೆಸ್ಟೋರೆಂಟ್ ತೋರಿಸ್ತೀನಿ. ಅಲ್ಲಿ ಮ್ಯಾಂಗೋ ಫೆಸ್ಟಿವಲ್ ನಡೀತಾ ಇದೆ. ಅಂದರೆ ಸುಮಾರಷ್ಟು ಡಿಶಸ್ನ ಮ್ಯಾಂಗೋ ಫ್ಲೇವರಿಂದ ಮಾಡಿರ್ತಾರೆ, ಮ್ಯಾಂಗೋ ಯೂಸ್ ಮಾಡಿ ಮಾಡಿರ್ತಾರೆ. ಸೊ ಇದು ಒಂದು ಪರ್ಫೆಕ್ಟ್ ರೆಸ್ಟೋರೆಂಟ್, ಹಾಗೆ ತುಂಬ ರೀಸನಬಲ್ ಅನಿಸ್ತು. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಕ್ರೌಡ್ ನೋಡ್ತಾ ಇದ್ರೇ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ. ಆಲ್ಮೋಸ್ಟ್ ತುಂಬಾ ವೆಯ್ಟಿಂಗ್ ಇರುತ್ತೆ ನೀವೇನಾದರೂ ಬುಕ್ ಮಾಡ್ದೇ ಹೋದರೆ. ಸೊ ಹೋಗೋಕ್ಕೂ ಮುಂಚೆ ಟೇಬಲ್ ಬುಕ್ ಮಾಡ್ಕೊಂಡು ಹೋಗಿ. ಸಾಕಷ್ಟು ಅಂದರೆ ಸಾಕಷ್ಟು ವೆರೈಟಿ ಮ್ಯಾಂಗೋ ಫ್ಲೇವರಿಂದ ಮಾಡಿರ್ತಾರೆ. ಸೊ ನಮ್ಗಲ್ಲಿ ಹೋಗಿ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಇದೂ ಮ್ಯಾಂಗೋಯಿಂದನೇ ಮಾಡಿರ್ತಾರ ಅಂತ. ಕಿಡ್ಸಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಸ್ಟಾರ್ಟರ್ಸಲ್ಲೂ ಕೂಡ ಚಿಕ್ಕ ಮಕ್ಕಳು ಇಷ್ಟಪಡೋವಂಥ ವೆರೈಟೀಸ್ ಇತ್ತು. ಇನ್ನು ಡೆಸರ್ಟ್ ಅಂತೂ ತುಂಬಾ ವೆರೈಟೀಸ್ ಇತ್ತು, ಅದರಲ್ಲೂ ಕೂಡ ಮ್ಯಾಂಗೋ ಫ್ಲೇವರ್ಸ್ ಇತ್ತು ಅಂತಲೇ ಹೇಳ್ಬೋದು. ಈ ರೆಸ್ಟೋರೆಂಟ್ ಅಡ್ರೆಸ್, ಲೊಕೇಶನ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಮ್ಯಾಂಗೋ ಲವರ್ಸ್ ಅಂತೂ ಈ ಮ್ಯಾಂಗೋ ಫೆಸ್ಟಿವಲ್ನ ಮಿಸ್ ಮಾಡ್ಕೊಂಡ್ಲೇಬೇಡಿ. ಹಾಗೆ ಪ್ರೈಸ್ ಕೂಡ ರೀಸನಬಲ್ ಅಂದೆ. ನನಗೆ ಪ್ರೈಸ್ ಮರ್ತೋಗಿದೆ, ಬಟ್ ಬೇರೆ ಬಫೆಟ್ ರೆಸ್ಟೋರೆಂಟಿಗೆ ಕಂಪೇರ್ ಮಾಡಿದ್ರೆ ಇದು ಕಡಿಮೆ ಪ್ರೈಸಲ್ಲೇ ಇದೆ. ಬಟ್ ಟೇಸ್ಟ್ ವೈಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಮ್ಯಾಂಗೋ ರಸಮ್ ಆಗಿರ್ಬೋದು, ಮ್ಯಾಂಗೋದೇ ಒಂದು ಸಾಂಬಾರು ಥರನೂ ಮಾಡಿದರು. ಹಾಗೆ ಅದರಲ್ಲಿ ಡೆಸರ್ಟ್ಸ್ ಕೂಡ ಮ್ಯಾಂಗೋ ಫ್ಲೇವರ್ ಇತ್ತು. ಜೊತೆಗೆ ಮಾವಿನಕಾಯಿ ಚಿತ್ರಾನ್ನ, ನನಗೆ ಬೆಸ್ಟ್ ಅನಿಸಿದ್ದು ಮಾವಿನಕಾಯಿ ಚಿತ್ರಾನ್ನ ಸಖತ್ತಾಗಿತ್ತು. ಚಿತ್ರಾನ್ನ ಯಾರಿಗೆಲ್ಲ ಇಷ್ಟ, ಅದರಲ್ಲೂ ಮಾವಿನಕಾಯಿ ಚಿತ್ರಾನ್ನ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾವಿನಕಾಯಿ ಚಿತ್ರಾನ್ನ ಇಷ್ಟು ಚೆನ್ನಾಗಿರುತ್ತೆ ಅಂತ. ಆಬ್ವಿಯಸ್ಲಿ ಬೊಫೆಟಲ್ಲಿ ಚಿತ್ರಾನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದರಲ್ಲೂ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಮಲೈ ಮ್ಯಾಂಗೋ ರಸ್ಪುರಿ ಕೂಡ ಲೈವ್ ಕೌಂಟರಲ್ಲಿತ್ತು. ಚಾಟ್ಸ್, ಸ್ಟಾರ್ಟರ್, ಮೇಯ್ನ್ ಕೋರ್ಸ್ ಆಗಿರ್ಬೋದು, ಡೆಸರ್ಟ್ ಎಲ್ಲನೂ ನನಗಿಷ್ಟ ಆಯಿತು. ಹಾಗಾಗಿ ನಾನು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ವಿಸಿಟ್ ಮಾಡಿ, ಫುಡ್ನ ಎಂಜಾಯ್ ಮಾಡಿ.
ಮಗಸನಿ ಪನಿ ಪನಿ ಸಗಮ ಮಗ ಮರಿ ಪನಿ ಸಗಮ ಗಮ ಪನಿ ಸಮಗ ಗಮ ಪನಿ ಸಗ ಸನಿ ನಿ ಸಗ ಸನಿ ಪ ಗಮ ಪನಿ ಸ ನಿ ಸ ಪನಿ ಸ ಮ ಪನಿ ಸ ಗಮ ಪನಿ ಸ ಸ ಗಮ ಪನಿ ಸ ನಿ ಸ ಗಮ ಮ ಪ ಪನಿ ಮಗ ಸನಿ ಪನಿ ಪನಿ ಸ ಗಮ ಮಗ ಮರಿ ಪನಿ ಸ ಗಮ ಪ ಗಮ ಪನಿ ಸ ಮಗ ಗಮ ಪನಿ ಸ ಗ ಸನಿ ನಿ ಸ ಗ ಸನಿ ಪ ಗಮ ಪನಿ ಸ ನಿ ಸ ಪನಿ ಸ ಮ ಪನಿ ಸ ಗಮ ಪನಿ ಸ ಸ ಗಮ ಪನಿ ಸ ನಿ ಸ ಗ ಗಮ ಮ ಪ ಪನಿ ನಿ ಗಮ ಪನಿ ಸ ನಿ ಸ ನಿ ಪ ಮ ಮಗ ಮರಿ ಪ ಮಗ ಸ ಗಮ ಪ ಗಮ ಪನಿ ಸ ನಿ ಸ ಗ ಸ ಸ ನಿ ನಿ ಪ ಪ ನಿ ಮ ಗ ಮ ರಿ ಪ ನಿ ಮ ಪ ಸ ಮ ಗ ನಿ ಸ ನಿ ಗ ಸ ಮ ಗ ಪ ಮ ನಿ ಮ ಪ ನಿ ಸ ಗ ಮ ಸ ಮ ಗ ಮ ಗ ಸ ನಿ ಸ ಗ ಗ ಸ ಸ ನಿ ನಿ ಪ ಪ ನಿ ಮ ಗ ಮ ರಿ ಪ ನಿ ಮ ಪ ಸ ಮ ಗ ನಿ ಸ ನಿ ಗ ಸ ಮ ಗ ಪ ಮ ನಿ ಮ ಪ ನಿ ಸ ಗ ಮ ಸ ಮ ಗ ಮ ಗ ಸ ನಿ ಸ ನಿ ನಿ ಮ ಪ ಮ ಪ ಮ ಮ ಗ ಮ ಪ ನಿ ಪ ಮ ಗ ಸ ಗ ಮ ಪ ನಿ ಸ ನಿ ನಿ ಮ ಪ ಮ ಪ ಮ ಮ ಗ ಮ ಪ ನಿ ಪ ಮ ಗ ಸ ಗ ಮ ಪ ಪ ನಿ ಸ ಗ ಮ ಪ ಗ ಗ ಮ ಪ ನಿ ಸ ಗ ಸ ನಿ ಪ ನಿ ಸ ಗ ನಿ ಸ ಗ ಮ ಗ ಮ ಪ ನಿ ಸ ನಿ ಪ ಮ ಮ ಗ ಮ ರಿ ಪ ಮ ಗ ಸ ಗ ಮ ಪ ಗ ಮ ಪ ನಿ ಸ ನಿ ಪ ಮ ಮ ಗ ಮ ರಿ ಪ ಮ ಗ ಸ ಗ ಮ ಪ ಗ ಮ ಪ ನಿ ಸ. ಆ್ಯಕ್ಚುಲಿ ಇದು ಅನುಷ್ಕಾ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್. ಇದು ಬಂದು ADA ರಂಗಮಂದಿರ ಬ್ಯಾಂಗ್ಳೂರಲ್ಲಿ ಇದ್ದಿದ್ದು. ಆ್ಯನ್ಯುವಲ್ ಡೇ ಥೀಮ್ ಯಾವ ಥರ ಇತ್ತು ಅಂದರೆ ವೆನ್ ಗಾಡ್ಸ್ ಪಾರ್ಟಿ ಅಂತ. ಸೊ ಜಸ್ಟ್ ನಾನು ತೋರಿಸ್ತಾ ಇರೋದು ನಿಮಗೆ ಸ್ವಲ್ಪನೇ ವೀಡಿಯೋಸ್ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಇದು 2 hours ಇತ್ತು ಅಂತಲೇ ಹೇಳ್ಬೋದು. ಫುಲ್ ಥೀಮ್ ನನಗೆ ಶೂಟ್ ಮಾಡೋದಕ್ಕಾಗಲಿಲ್ಲ, ಹಾಗಾಗಿ ಸ್ವಲ್ಪನೇ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ವೀಡಿಯೋಸ್ ಇದ್ದರೆ ಅವಳಿಗೂ ಕೂಡ ಇದು ನೆಕ್ಸ್ಟ್ ಮೆಮೊರಿಗೆ ಹೆಲ್ಪ್ ಆಗುತ್ತೆ ಅಂಥೇಳಿ, ಒಂಥರ ಮೆಮೊರೀಸ್ ನೋಡ್ಕೊಳ್ಳೋದಕ್ಕೆ ದೊಡ್ಡವರಾದ್ಮೇಲೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದಷ್ಟು ವೀಡಿಯೋಸ್ನ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ. ಹಾಗೆ ಅವಳು ಭರತನಾಟ್ಯಮ್ಗೆ ಅಂತ ಲಾಂಗ್ ಹೇರ್ಸ್ ಬಿಟ್ಟಿದ್ಲು. ಅವಳಿಗೆ ಲಾಂಗ್ ಹೇರ್ಸ್ ಅಂದರೆ ತುಂಬಾ ಇಷ್ಟ. ಸೊ ಇದು ಕ್ಲಾಸ್ ಎಲ್ಲ ಮುಗಿದ್ಮೇಲೆ ನನಗೆ ಹೇರ್ ಕಟ್ ಮಾಡಿಸು ಅಂತ ಈ ಸಲ ಫಸ್ಟ್ ಟೈಮ್ ಯಾಕೋ ತುಂಬಾ ಇಷ್ಟಪಟ್ಲು. ಹಾಗಾಗಿ ಅವಳು ಭರತನಾಟ್ಯಮ್ ಆ್ಯನ್ಯುವಲ್ ಡೇ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಡೇ ನಾನು ಅವಳಿಗೆ ಹೇರ್ ಕಟ್ಗೆ ಅಂತ ಕರ್ಕೊಂಡು ಹೋಗಿದ್ದೆ. ಸೊ ಅದ್ರ ಕ್ಲಿಪ್ಪಿಂಗ್ಸ್ ಕೂಡ ಒಂದಷ್ಟು ಶೇರ್ ಮಾಡ್ತಾ ಇದ್ದೀನಿ. ಸಖತ್ ಎಕ್ಸೈಟಿಂಗ್ ಆಗಿದ್ಲು ಹೇರ್ ಕಟ್ ಮಾಡಿಸ್ಕೊಳ್ಳೋದಕ್ಕೆ. ಫಸ್ಟ್ ಟೈಮ್ ಸಲೂನಲ್ಲಿ ಅವಳು ಈ ಥರ ಹೇರ್ ವಾಶ್ ಎಲ್ಲ ವಿತ್ ಹೇರ್ ವಾಶ್ ಆಗಿರ್ಬೋದು, ಫಸ್ಟ್ ಟೈಮ್ ಈ ಥರ ಹೇರ್ ಕಟ್ ಮಾಡಿಸ್ಕೊಂಡಿದ್ದು. ಹಾಗೆ ನೀವೇನಾದರೂ ಕಿಡ್ಸ್ಗೆ ವೈಟ್ ಫೀಲ್ಡಲ್ಲಿ ಹೇರ್ ಕಟ್ ಮಾಡಿಸ್ಬೇಕು ಅಂದರೆ ಸ್ಟ್ರೈಟ್ ಸಲೂನ್ನ ನಾನು ಸಜೆಸ್ಟ್ ಮಾಡ್ತೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದರು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಡಿಫ್ರೆಂಟ್ ಆಗಿರೋ ವಿಡಿಯೋ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.